ಹಾಯ್ ಹೆಲೋ ನಮಸ್ಕಾರ ಮತ್ತೊಮ್ಮೆ ಮಗದೊಮ್ಮೆ ಹೊಸ ವಿಡಿಯೋದೊಂದಿಗೆ ನಿಮ್ಮ ಮುಂದೆ ನನ್ನ ಹಾಜರಾತಿ ಒಂದು ಡಿಜಿಟಲ್ ಜರ್ನಿಯೊಂದಿಗೆ ಅದೇ ರೂಟ್ ಮೇಲೆ ಬಟ್ ಬೇರೆ ಟ್ರೈನ್ ಮುಖಾಂತರ ನಿಮ್ಮನ್ನು ತಿರುಪತಿಗೆ ಕರ್ಕೊಂಡು ಹೋಗ್ತಾಯಿದ್ದೀನಿ. ತುಂಬ ದಿನದಿಂದ ಕೇಳ್ತಿದ್ದೀರಾ ಬ್ರೋ ಚಿಕ್ಕಮಂಗ್ಳೂರು ತಿರುಪತಿ ವೀಡಿಯೋ ಮಾಡಿ ರಿವ್ಯೂ ಮಾಡಿ ಇನಾಗ್ರೇಷನಲ್ಲಿ ನೀವು ಮಾಡಿದ್ರಾ, ಅದಾದಮೇಲಿಂದ ವೀಡಿಯೋನೇ ಮಾಡಿರಲಿಲ್ಲ ಅಂತ ಕೇಳ್ತಿದ್ರಾ. ನಿಮಗಿಲ್ಲ ಅನ್ನೋಕ್ಕಾಗತ್ತಾ? ಸೊ ಬಂದಾಯಿತು SMIT ಬೆಂಗಳೂರು. ಇಲ್ಲಿಂದ ನಾನು ತಿರುಪತಿಗೆ ನೀವು ಬೇಡಿಕೆ ಇಟ್ಟಂತಹ ಚಿಕ್ಕಮಂಗ್ಳೂರು ತಿರುಪತಿ ಎಕ್ಸ್ಪ್ರೆಸ್ಸಲ್ಲಿ ನಿಮ್ಮನ್ನು ಕರ್ಕೊಂಡು ಹೋಗ್ತಾಯಿದ್ದೀನಿ. ಸೊ ಇದೆ ನಮ್ಮ ಲೋಕೋಮೋಟಿವ್ ಇನ್ ಲೀಡ್ ಈರೋಡ್ ಶೆಡ್ನ WAP7. ಎಂಟು ಟು ಎಂಡ್ ಸೇಮ್ ಲೋಕೋಮೋಟಿವ್ ಇರುತ್ತೆ. ಫಸ್ಟ್ ಜನರಲ್ ನೋಡ್ಕೊಂಬಿಡಿ, ನಾನು ಆಮೇಲೆ ಕಂಟಿನ್ಯೂ ಮಾಡ್ತೀನಿ. ಅವರೆಲ್ಲ ಹಿಡಿಯೋ ಪ್ಯಾಸೆಂಜರು ಓಕೆನಾ. ಸೊ ಕಂಪ್ಯಾರಿಟಿವ್ಲಿ ಓಕೆ ಕಣ್ರಿ, ಪರವಾಗಿಲ್ಲ, ಖಾಲಿನೇ ಇದೆ ಜನರಲ್ಲು. ಸೊ ಇದಕ್ಕಿಂತ ಮುಂಚೆ ಒಂದು ವೀಡಿಯೋ ನಿಮ್ಮ ಕ್ಲಿಪ್ಪಿಂಗ್ ಹಾಕ್ತೀನಿ. ನಮ್ಮ ಟಿಕೆಟ್ಸು ದೇವ್ರ ದಯದಿಂದ ಕನ್ಫರ್ಮ್ ಆಗಿದೆ, ಆ ಥರ ಅನ್ಬೋದು. ನಾನು ಒಂದು ಲಕ್ಕಲ್ಲಿ ನಮ್ಮ ಟಿಕೆಟ್ಸ್ ಕನ್ಫರ್ಮ್ ಆಯಿತು. ಏನಕ್ಕೆ ಹಿಂಗೆ ಹೇಳ್ತಿದ್ದೀನಿ ಅಂದ್ಕೊತೀರಾ? ಆ ವಿಡಿಯೋ ನೋಡ್ಕೊಂಬನ್ನಿ, ನಿಮಗೂ ಅರ್ಥ ಆಗುತ್ತೆ. ಸೊ 2:15 ಚಾರ್ಟ್ ಆಗುತ್ತೆ. 13 ನಿಮಿಷ ಮುಂಚೆ ಟಿಕೆಟ್ನ ಬುಕ್ ಮಾಡ್ತಾಯಿದ್ದೀನಿ ನೋಡಿ. ಸೊ ನೋಡಿ, RLWL 54, RLWL 55 ಇದೆ. ನೋಡೋಣ ಇರಿ, ಇನ್ನೊಂದು 12 ನಿಮಿಷ ಇದೆ ಚಾರ್ಟ್ ಆಗೋಕ್ಕೆ. ನಿಮ್ಗೆ ಕನ್ಫರ್ಮ್ ಹೇಳ್ತೀನಿ. 2:40 ಟಿಕೆಟ್ಸ್ ಕನ್ಫರ್ಮ್ ಆಗಿದೆ. ವೆರಿ ಲಾಸ್ಟ್ ಮೂಮೆಂಟಲ್ಲಿ ಟಿಕೆಟ್ ಬುಕ್ ಮಾಡ್ಕೊಂಡಿದ್ದು ನೋಡಿ, ಟಿಕೆಟ್ ಕನ್ಫರ್ಮ್ ಬಂದಿದೆ. ನೋಡೋದಲ್ಲ, 12 ನಿಮಿಷ ಚಾರ್ಟ್ ಆಗೋಕ್ಕೆ ಮುಂಚೆ ಟಿಕೆಟ್ನ ಬುಕ್ ಮಾಡ್ಕೊಂಡಿದ್ದು. ಸೊ ನೋಡಿ, ಇದೆ ನಮ್ಮ ಕೋಚು S4 2017ರಲ್ಲಿ ಮಾಡಿರೋಂತಹ LHB ನಾನ್ AC ಸ್ಲೀಪರ್ ಕಂಪಾರ್ಟ್ಮೆಂಟ್. ಇದು ಒಂದು ಡಿಸಪಾಯಿಂಟಿಂಗ್ ರೀ. S5 ಮತ್ತು S6 ಎರಡೂ ಸಹ ಹೊಸ ಕೋಚಸ್ಗಳು. ಅದೇ S3, S2, S1 ಈ ಮೂರು ಸಹ ಹೊಸ ಕೋಚಸ್ಗಳು. ನಮಗೆ ಮಾತ್ರ ಹಳೆ ಕೋಚಸ್ಗಳು ಕೊಟ್ಟಿದ್ದಾರೆ. ಅಯ್ಯೋ. ಬಟ್ ಎನಿವೇಸ್, SMIT ಪ್ರಕಾರ ಟ್ರೈನ್ ಅಂತೂ ಖಾಲಿ ಇದೆ. 99% ಯಾವ್ಯಾವ ಸೀಟ್ಸ್ಗಳೆಲ್ಲ ಖಾಲಿ ಇದೆಯೋ ಅದೆಲ್ಲ ನೆಕ್ಸ್ಟ್ ಸ್ಟಾಪು ಕೃಷ್ಣಾಜಪುರಮು, ಮತ್ತು ಅದ್ರ ನೆಕ್ಸ್ಟ್ ವೈಟ್ ಫೀಲ್ಡ್ ಒಳಗಡೆ ಫುಲ್ ಆಗೋಗುತ್ತೆ. 12:24 ಆಗ್ತಿದೆ, ಇನ್ನೂ ನಮಗೆ ಕ್ಲಿಯರೆನ್ಸ್ ಕೊಟ್ಟಿಲ್ಲ. ಆವಾಗಲೇ ತೋರಿಸಿದ್ನಲ್ಲ, ಈರೋಡ್ WAP7 ಅಂದರೆ ನಮ್ಮ ಐರಾವತ ಲೀಡ್ ಮಾಡುತ್ತೆ. ಎಂಟು ಟು ಎಂಡ್ ಸೇಮ್ ಲೋಕೋಮೋಟಿವ್ ಇರುತ್ತೆ. HOG ಎನೇಬಲ್ ಆಗಿದೆ, ಇಲ್ಲಿ ಕಾಣಿಸ್ತಿದೆಯಲ್ಲ, ಇದೆ HOG. ಡೈರೆಕ್ಟಾಗಿ ಪವರ್ ಅಲ್ಲಿಂದ ತೊಗೊಂಡು ಲೋಕೋಮೋಟಿವಲ್ಲಿ ಸ್ಟೆಪ್ ಡೌನ್ ಮಾಡಿ ಟ್ರೈನಿಗೆ ಎಷ್ಟು ಬೇಕೋ ಅಷ್ಟು ಪವರು ಈ ಕೇಬಲ್ ಮುಖಾಂತರ ಸಪ್ಲೈ ಮಾಡ್ತಾರೆ. ಸೊ ದಟ್ ಇಲ್ಲಿ ಜನರೇಟರ್ ವ್ಯಾನ್ ಇದೆ, ಇದು ಡೀಸೆಲ್ನ ಯೂಸ್ ಮಾಡಿ ಡೀಸೆಲಿಂದ ಎಲೆಕ್ಟ್ರಿಸಿಟಿ ಪ್ರೊಡ್ಯೂಸ್ ಮಾಡಿಕೊಂಡು ಜನ್ರೇಟರ್ ಮುಖಾಂತರ ಎಲೆಕ್ಟ್ರಿಸಿಟಿ ಪ್ರೊವೈಡ್ ಮಾಡ್ತಿತ್ತು. ಸೊ ಈ ಡೀಸೆಲ್ ಕನ್ಸಂಪ್ಷನ್ನ ಕಮ್ಮಿ ಮಾಡೋಕ್ಕೆ ಇವಾಗ HOG ಸಿಸ್ಟಮ್ನ ಯೂಸ್ ಮಾಡ್ಕೊಂಡು ಡೈರೆಕ್ಟಾಗಿ ಪವರ್ನ ಟ್ರೈನ್ ಒಳಗಡೆ ಸಪ್ಲೈ ಮಾಡ್ತಾರೆ. ಇದನ್ನು HOG ಹೆಡ್ ಆನ್ ಜನ್ರೇಷನ್ ಅಂತ ಕರೀತಾರೆ. ಸೊ ಇನ್ ಕೇಸ್ ಏನಾದರೂ ತಿಂಡಿ ತಿನಿಸುಗಳು ಯೋಚನೆ ಮಾಡ್ತಿದ್ರೆ, ಸ್ನ್ಯಾಕ್ಸ್ ಐಟಮ್ಸ್ಗಳೆಲ್ಲ ನಿಮಗೆ ಅವೈಲೇಬಲ್ ಇದೆ SMIT ಬೆಂಗಳೂರಲ್ಲಿ. ಜ್ಯೂಸು ಮತ್ತು ಚಿಪ್ಸ್ ಐಟಮ್ಸ್ಗಳು ಸಹ ಅವೈಲೇಬಲ್ ಇದೆ. ಪಲಾವ್ ಸಹ ಅವೈಲೇಬಲ್ ಇದೆ. ಬಟ್ 101% ನಾನು ನಿಮಗೆ ರೆಕಮೆಂಡ್ ಮಾಡೋದಿಲ್ಲ. ಬೆಟರ್ ಇನ್ ಕೇಸ್ ನಿಮ್ಗೆ ಏನೂ ಆಪ್ಷನ್ ಇಲ್ಲ ಅಂದರೆ ಮಧ್ಯರಾತ್ರಿ ಆದ್ರೂ ಸಹ ಈ ಕೇಟ್ರಿಂಗು ಕೆಲವು ರೆಸ್ಟೋರೆಂಟ್ಸ್ಗಳು ಓಪನ್ ತೋರಿಸ್ತಿದೆ. ಸೊ ಅಲ್ಲಿಂದ ಆರ್ಡರ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಇಲ್ಲಾಂದರೆ ಎಲ್ಲಿಂದ ನೀವು ಹೊರಟಿದ್ದೀರೋ ನಿಯರ್ ಬೈ ಯಾವುದೋ ರೆಸ್ಟೋರೆಂಟಿಂದ ಪಾರ್ಸೆಲ್ ತೊಗೊಳ್ಳಿ ಅಂತಲೇ ಹೇಳ್ತೀನಿ. ಸೊ ಬನ್ನಿ. ಕ್ಲಿಯರೆನ್ಸ್ ಕೊಟ್ಟಿದ್ದಾಯ್ತು ನೋಡಿ. ನಮ್ಮ ಕೋಚ್ನ ಇಂಟೀರಿಯರ್ಸ್ ನೋಡ್ಕೊಂಬಿಡಿ, ಎಷ್ಟು ನೀಟಾಗಿದೆ. ವಾಶ್ ಬೇಸಿನ್ ಸಹ ನೀಟಾಗಿದೆ, ಅಷ್ಟೊಂದಿಲ್ಲ ಬಟ್ ಓಕೆ ಅಂತಲೇ ಹೇಳ್ಬೋದು. ಮಿರರ್ ಸಹ ನೀಟಾಗಿದೆ. ವಾಶ್ರೂಮ್ಸ್ ಓಕೆ ಅಂತಲೇ ಹೇಳ್ಬೋದು. ಇಂಟೀರಿಯರ್ಸ್ ನೋಡ್ಕೊಂಬಿಡಿ. ಸೊ ಟಿಪಿಕಲ್ ಸ್ಲೀಪರ್ ಇಂಟೀರಿಯರ್ಸ್ ಈ ಒಂದು ಕೋಚಲ್ಲಿ ನಿಮಗೆ ಅವೈಲೇಬಲ್ ಇದೆ.
SM80 ಆ್ಯಕ್ಚುಲಿ ಹೊರಡ್ತಾ ಇದ್ದೀವಿ ಇನ್ನು SM80 ನಮ್ಮ ಟ್ರೈನ ರೂಟು ಮತ್ತು ಟೈಮಿಂಗ್ಸು, ಡೇಸ್ ಆಫ್ ಸರ್ವಿಸಸ್ಸು ಎಲ್ಲ ನಿಮ್ಗೆ ಹೇಳ್ತೀನಿ. ಈ ಟ್ರೈನು ಒಂದು ಜ್ಞಾಪಕ ಇಟ್ಕೊಳ್ಳಿ, ಶುಕ್ರವಾರ ಚಿಕ್ಕಮಂಗ್ಳೂರಿಂದ ಹೊರಡುತ್ತೆ, ಚಿಕ್ಕಬಾನಾವರವರೆಗೂ ಶುಕ್ರವಾರ ಟೈಮಿಂಗ್ಸಲ್ಲಿ ಬರುತ್ತೆ. ಓಕೆನಾ, ಚಿಕ್ಕಮಂಗ್ಳೂರಿಂದ ಚಿಕ್ಕಬಾನಾವರವರೆಗೂ ಶುಕ್ರವಾರ ಟೈಮಿಂಗ್ಸಲ್ಲಿ ಬರುತ್ತೆ. ಅದೇ SM80 ಬೆಂಗಳೂರು, ಓಕೆನಾ, SM80 ಬೆಂಗಳೂರಿಂದ ತಿರುಪತಿಗೆ ಅಂದರೆ ಶನಿವಾರ ಟೈಮಿಂಗ್ಸ್ ಬರುತ್ತೆ. ಯಾಕಂದರೆ ಇಲ್ಲಿ ಡೇ ಚೇಂಜ್ ಆಗುತ್ತೆ, ಮಧ್ಯರಾತ್ರಿ 12:15 ಇಲ್ಲಿಂದ ಹೊರಡುತ್ತೆ. ಓಕೆನಾ, ಸೊ ನೀವು ಶುಕ್ರವಾರ ಚೆಕ್ ಮಾಡಿದ್ರೆ ನಿಮಗೆ ಟ್ರೈನ್ ಸಿಗೋಲ್ಲ ಬೆಂಗಳೂರಿಂದ, ಅದೇ ಶನಿವಾರ ನಿಮಗೆ ಚೆಕ್ ಮಾಡಿದ್ರೆ ನಿಮಗೆ ಈ ಟ್ರೈನು ಸಿಗುತ್ತೆ. ಓಕೆನಾ, ಕನ್ಫ್ಯೂಸ್ ಆಗೋಕ್ಕೆ ಹೋಗಬೇಡಿ. ಟ್ರೈನ್ ನಂಬರ್ ಬಂದು 17424 ಚಿಕ್ಕಮಗಳೂರು ತಿರುಪತಿ ವೀಕ್ಲಿ ಎಕ್ಸ್ಪ್ರೆಸ್. ಸರಿನಾ? ಸೊ ಇನ್ನು ರೂಟ್ ಬಗ್ಗೆ ಹೇಳಬೇಕಂದ್ರೆ ಚಿಕ್ಕಮಂಗ್ಳೂರಿಂದ ರೂಟ್ ಹೇಳ್ಬಿಡ್ತೀನಿ. ಚಿಕ್ಕಮಂಗ್ಳೂರು ಕಡೆಯಿಂದ ಸಕ್ಕರೆಪಟ್ಟಣ ಕಡೆಯಿಂದ ಇದು ಬೀರೂರು ಕಡೆ ಬರುತ್ತೆ. ಬೀರೂರಲ್ಲಿ ರಿವರ್ಸಲ್ಲಿದೆ. ಬೀರೂರು ಕಡೆಯಿಂದ ಅರಸೀಕೆರೆ, ತಿಪ್ಟೂರು, ತುಮಕೂರು, ಚಿಕ್ಕಬಾನಾವರ, ಲೆಫ್ಟ್ ಡೈವರ್ಷನ್, ಯಶವಂತಪುರಕ್ಕೆ ಹೋಗಲ್ಲ, ಬೈಪಾಸ್ ಮಾಡಿಕೊಂಡು ಇದು SM80 ಬೆಂಗಳೂರು ಬರುತ್ತೆ. SM80 ಸ್ಟ್ರೇಟ್ ಹೋಗಿ ಲೆಫ್ಟ್ ಡೈವರ್ಷನ್ ತೊಗೊಂಡು ಬೆಂಗಳೂರು ಚೆನ್ನೈ ಮೇನ್ ಲೈನ್ಗೆ ಎಂಟ್ರ್ ಆಗುತ್ತೆ. ಅದಾಗಿದ ತಕ್ಷಣ ಕೃಷ್ಣಾಜಪುರಂ, ವೈಟ್ಫೀಲ್ಡ್ ಸಹ ಹಾಲ್ಟ್ ಇದೆ. ಬಂಗಾರಪೇಟೆ, ಕುಪ್ಪಂ, ಜೋಲಾರ್ಪೇಟೆ, ಕಾಟ್ಪಾಡಿ ಕಡೆಯಿಂದ ಲೆಫ್ಟ್ ಡೈವರ್ಷನ್ ತೊಗೊಂಡು ಚಿತ್ತೂರು ಪಕಾಲ ಮುಖಾಂತರ ನಾವು ತಿರುಪತಿ ರೀಚ್ ಆಗ್ತೀವಿ. 324 ಕಿಲೋಮೀಟರ್ ನಾವು ಟ್ರಾವೆಲ್ ಮಾಡ್ತೀವಿ ಬೆಂಗಳೂರಿಂದ ತಿರುಪತಿವರೆಗೂ. 7 ಗಂಟೆ 20 ನಿಮಿಷ ಟೈಮಿಂಗ್ಸು ಕೊಟ್ಟಿದ್ದಾರೆ. ಪ್ರತಿ ಶನಿವಾರದ ಮಧ್ಯರಾತ್ರಿ 12 ಗಂಟೆ 30 ನಿಮಿಷಕ್ಕೆ ಹೊರಡುತ್ತೆ. ಮತ್ತು ಅದೇ ದಿನ ಬೆಳಗಾಂ 7:50 ನೀವು ತಿರುಪತಿ ರೀಚ್ ಆಗ್ತೀರಾ. ಸರಿಸುಮಾರು 3 ಕಿಲೋಮೀಟರ್ SM80 ಬೆಂಗಳೂರಿಂದ ಪ್ರಯಾಣಿಸಿದ ಮೇಲೆ ನಮ್ಮ ಮೊದಲನೇ ನಿಲುಗಡೆ ಕೃಷ್ಣರಾಜಪುರಂ ಅಥವಾ KR ಪುರಂಗೆ ಬಂದಿದ್ದೀವಿ. ಪ್ರತಿ ಶನಿವಾರ ಬರುತ್ತೆ ಈ ಟ್ರೈನು ಕೃಷ್ಣರಾಜಪುರಂಗೆ. 2 ನಿಮಿಷ ಹಾಲ್ಟ್ ಕೊಟ್ಟಿದ್ದಾರೆ. 2 ನಿಮಿಷ ಆಗಿದ ತಕ್ಷಣ ನಮ್ಮ ನೆಕ್ಸ್ಟ್ ಹಾಲ್ಟ್ ಕಡೆ ಅಂದರೆ ವೈಟ್ಫೀಲ್ಡ್ ಕಡೆಗೆ ಹೊರಡ್ತೀವಿ. ತಿಂಡಿ ತಿನಿಸುಗಳು ಏನೂ ಅವೈಲೇಬಲ್ ಇಲ್ಲ, ಸ್ನ್ಯಾಕ್ಸು ಸಹ ಇಲ್ಲಿ ಅವೈಲೇಬಲ್ ಇಲ್ಲ. ಸೊ ಇನ್ ಕೇಸ್ ನೀವು ಮೆಟ್ರೋನಲ್ಲಿ ಬರ್ತೀರಾ ಅಂದರೆ ಸ್ವಲ್ಪ ಬೇಗ ಬರಬೇಕಾಗಿ ಬರುತ್ತೆ. ಯಾಕಂದರೆ 11 ಗಂಟೆ ಆಗಿದ ತಕ್ಷಣ ಮೆಟ್ರೋ ಸ್ಟಾಪ್ ಆಗುತ್ತೆ. 11:42 43 ಏನೋ ಲಾಸ್ಟ್ ಮೆಟ್ರೋ ಕೃಷ್ಣರಾಜಪುರಂಗೆ ಬರುತ್ತೆ. ಸೊ ಇದೆಲ್ಲ ನೀವು ನೋಡಿಕೊಂಡು ಕೃಷ್ಣರಾಜಪುರಂ ಬನ್ನಿ. ಇಲ್ಲ ನಿಮಗೆ ಫಿಸಿಬಿಲಿಟಿ SM80 ಇದೆ ಅಂದರೆ ಬೆಟರ್ ನೀವು ಅಲ್ಲೇ ಬನ್ನಿ ಅಂತಲೇ ಹೇಳ್ತೀನಿ. ಯಾಕಂದರೆ ಅಲ್ಲಿ ವೇಟಿಂಗ್ ಹಾಲ್ ಸಹ ಇದೆ. ಬಟ್ ಇಲ್ಲಿ ಏನೂ ಇಲ್ಲ ನಿಮಗೆ. ಇಡೀ ಪ್ಲ್ಯಾಟ್ಫಾರ್ಮಲ್ಲಿ ಏನೂ ವೇಟಿಂಗ್ ಹಾಲ್ ಇಲ್ಲ. ಇಡೀ ಸ್ಟೇಷನಲ್ಲಿ ಸಹ ಏನೂ ವೇಟಿಂಗ್ ಹಾಲ್ ನಿಮಗೆ ಇಲ್ಲ. ಪ್ಲ್ಯಾಟ್ಫಾರ್ಮ್ ನಂಬರ್ 2ಗೆ ನಮ್ಮ ಅರೈವಲ್ ತೊಗೊಂಡಿದ್ದಾರೆ. 2ಗೆ ಪ್ರತಿ ಸತಿನೂ ಅರೈವಲ್ ತೊಗೊತಾರೆ. ಸರಿ, ಸುಮಾರು 15 ಕಿಲೋಮೀಟರ್ SM80 ಪ್ರಯಾಣಿಸಿದ ಮೇಲೆ ನಮ್ಮ ಇನ್ನೊಂದು ನಿಲ್ಗಡೆ ಆದಂತಹ ವೈಟ್ಫೀಲ್ಡ್ಗೆ ಎಂಟ್ರಾಗಿದ್ದೀವಿ. 1 ನಿಮಿಷ ಹಾಲ್ಟು ಇಲ್ಲಿ ಕೊಟ್ಟಿದ್ದಾರೆ. ಸರಿ, ಸುಮಾರು ನಾವು 20 ನಿಮಿಷ ಲೇಟಾಗೆ ವೈಟ್ಫೀಲ್ಡ್ಗೆ ಎಂಟ್ರಾಗಿದ್ದೀವಿ. 1 ನಿಮಿಷ ಹಾಲ್ಟು ಇಲ್ಲಿ ಕೊಟ್ಟಿದ್ದಾರೆ. ಶನಿವಾರ ವೈಟ್ಫೀಲ್ಡ್ಗೆ ಬರುತ್ತೆ. ಕ್ಲಿಯರೆನ್ಸ್ ಸಹ ಕೊಟ್ಟಿದ್ದಾಯಿತು. ಬನ್ನಿ ಹೊರಡೋಣ ವೈಟ್ಫೀಲ್ಡಿಂದ. ಇದಾಗಿದ ತಕ್ಷಣ ನಮ್ಮ ನೆಕ್ಸ್ಟ್ ಸ್ಕೆಡ್ಯೂಲ್ಡ್ ಹಾಲ್ಟ್ ಇರೋದು ಬಂಗಾರಪೇಟೆನಲ್ಲಿ. ಅಲ್ಲಿವರೆಗೂ ಒಂದು ಒಳ್ಳೆಯ ನಾನ್ ಸ್ಟಾಪ್ ರನ್ನು ಇರುತ್ತೆ, ನೋಡಬೇಕು. 130 ಕ್ಲಿಯರೆನ್ಸ್ ಇದೆ ನಮ್ಮ ಟ್ರೈನ್ಗೆ. ಲೋಕೋ ಫಿಟ್ ಇದೆ, ಕೋಚಸ್ ಫಿಟ್ ಇದೆ, ಟ್ರ್ಯಾಕ್ ಸಹ ಫಿಟ್ ಇದೆ, ನೋಡಬೇಕು. ಕ್ವಶನ್ ನೋಡಿರಲಿಲ್ಲ ಅಂದರೆ ನಾವು 130 ನಾವು ಟಚ್ ಮಾಡ್ತೀವಿ. ನಾನು ಪ್ರೆಡಿಕ್ಟ್ ಮಾಡ್ತಿರೋಂಗೆ ಮೋಸ್ಟ್ ಪ್ರಾಬಬ್ಲಿ ದೇವನಗುಂದಿ ಒಂದು ಪಾಯಿಂಟ್ ಇದೆ, ಮತ್ತು ಬ್ಯಾಡ್ರೈನಲ್ಲಿ ಒಂದು ಪಾಯಿಂಟ್ ಇದೆ. ಈ 2 ಪಾಯಿಂಟಲ್ಲಿ ನಾನು 130 ಎಕ್ಸ್ಪೆಕ್ಟ್ ಮಾಡ್ತಿದ್ದೀನಿ. ಹೋಪ್ಫುಲಿ 130 ಕೊಡ್ತಾರೆ ಅನ್ಸುತ್ತೆ.
ಪೈಲಟ್ಸ್ ಇರ್ತಾರೆ. ಸೊ ಆ ಥರ ಟೈಮಲ್ಲಿ ಸ್ಪೀಡು 110ಗೆ ರಿಸ್ಟ್ರಿಕ್ಟ್ ಆಗಿರುತ್ತೆ. ಆಲ್ದೋ ಲೊಕೊಮೋಟಿವ್ ಆಗಲಿ, ಟ್ರ್ಯಾಕ್ಸ್ ಆಗಲಿ ಅಥವಾ ಕೋಚಸ್ ಆಗಲಿ 130 ಪರ್ಮಿಸಬಲ್ ಇದೆ. ಹೋಪ್ಫುಲಿ ಜಲಾರ್ಪೇಟೆ ಆದಮೇಲೆ ಕ್ರೂ ಚೇಂಜ್ ಇದೆ ನಮಗೆ, ಆದಮೇಲೆ ನಮಗೆ 130 ಆ್ಯಕ್ಷನ್ ಸಿಗಬಹುದು ಅನಿಸುತ್ತೆ. ಸದ್ಯಕ್ಕೆ ನಾನು ರೆಸ್ಟ್ ಮಾಡ್ತೀನಿ.
4 ಕಿಲೋಮೀಟರ್ ನಾವು SMVTಯಿಂದ ಪ್ರಯಾಣಿಸಿದ ಮೇಲೆ ನಮ್ಮ ಗಂತವ್ಯ ಆದಂತಹ ತಿರುಪತಿಗೆ ರೀಚ್ ಆಗಿದ್ದೀವಿ. 7:50 ಟೈಮ್ ಕೊಟ್ಟಿದ್ದಾರೆ, ಆದರೆ 7:15 ನಾವು ರೀಚ್ ಆಗಿದ್ದೀವಿ. 35 ನಿಮಿಷ ಬಿಫೋರ್ ಟೈಮಾಗಿ ನಾವು ತಿರುಪತಿಗೆ ರೀಚ್ ಆಗಿದ್ದೀವಿ. ತಿರುಪತಿಯಿಂದ ತಿರುಮಲಗೆ ಏನಾದ್ರು ಹೋಗಬೇಕಂತಿದ್ರೆ ಸ್ಟೇಷನ್ ಹೊರಗಡೆ ನೀವು ಎಕ್ಸಿಟ್ ಆಗಿದ ತಕ್ಷಣ ತುಂಬ ಜೀಪ್ಸ್ಗಳಾಗಲಿ ಅಥವಾ APSRTC ಅವ್ರದ್ದು ಬಸ್ಗಳಾಗಲಿ ಮತ್ತು ಪ್ರೈವೇಟ್ ಜೀಪ್ಸ್ಗಳಾಗಲಿ ಎಲ್ಲ ನಿಮಗೆ ಅವೈಲೇಬಲ್ ಇರುತ್ತೆ. ಸೊ ಏನು ನೀವು ವರಿ ಮಾಡ್ಕೊಳ್ಳೋದು ಬೇಕಾಗಿಲ್ಲ. ಇನ್ ಕೇಸ್ ನೀವು ರೇಣುಗುಂಟನಲ್ಲಿ ಇಳ್ಕೊತೀರ ಅಂದರೆ ಅಲ್ಲಿಂದನೇ ಡೈರೆಕ್ಟಾಗಿ ನಿಮಗೆ APSRTC ಬಸ್ಗಳು ಸಿಗುತ್ತೆ ಡೈರೆಕ್ಟಾಗಿ ತಿರುಮಲಗೆ ಹೋಗೋಕ್ಕೆ. ಸೊ ತಿರುಪತಿ ಟ್ರೈನ್ ಟಿಕೆಟ್ ಸಿಗ್ತಿಲ್ಲ ಅಂದರೆ ರೇಣಿಗುಂಟ ಸಹ ನೀವು ಆಪ್ಷನಾಗಿ ಕನ್ಸಿಡರ್ ಮಾಡ್ಕೋಬೋದು. ಸೊ ಬನ್ನಿ ಇವಾಗ ರಿವ್ಯೂ ಮಾತಾಡ್ಕೊಳ್ಳೋಣ. ಸ್ಟಾರ್ಟಿಂಗ್ ವಿತ್ ಕ್ಲೀನ್ಲೆಸ್. ಟ್ರೈನ್ ಅಂತೂ ಸಖತ್ತಾಗಿ ಕ್ಲೀನ್ನೆಸ್ ಇತ್ತು. ಕೋಚ್ ಒಳಗಡೆನೂ ಸಹ ಕ್ಲೀನಾಗಿತ್ತು. ಸೊ ಇದಕ್ಕೆ 2-on-2 ಅಂತ ಕೊಡ್ತೀನಿ. ವಾಶ್ರೂಮ್ ಸಹ ನೀಟಾಗಿತ್ತು. ಇದಕ್ಕೂ ಸಹ 2-on-2 ಅಂತ ಕೊಡ್ತೀನಿ. ಟಿಕೆಟ್ ಅವೈಲಬಿಲಿಟಿ ಸ್ವಲ್ಪ ಇಶ್ಯೂ ಆಗಿ ನಿಮಗೆ ಬರುತ್ತೆ. ಅಟ್ಲೀಸ್ಟ್ ಒಂದು 3-4 ದಿನ ಮುಂಚೆ ಬುಕ್ ಮಾಡಿಕೊಂಡ್ರೆ ನಿಮಗೆ ಸಿಕ್ಬಿಡುತ್ತೆ. ಹತ್ರ ಬರ್ತಿದ್ದಂಗೆ ವೆಯ್ಟಿಂಗ್ ಲಿಸ್ಟಲ್ಲಿ ಬರುತ್ತೆ. ಬಟ್ ನೀವೇ ನೋಡಿದ್ರಲ್ಲ, ವೆಯ್ಟಿಂಗ್ ಲಿಸ್ಟ್ ಅಪ್ ಟು 54-55 ತನಕ ಇದ್ದರೆ ನೀವು ಟಿಕೆಟ್ ಬುಕ್ ಮಾಡ್ಕೊಳ್ಳಿ ಅಂತಲೇ ನಾನು ಹೇಳ್ತೀನಿ. ಪ್ಲಸ್ ಇನ್ನೊಂದು ಪ್ರೋ ಟಿಪ್ ಅಂದ್ಕೊಳ್ಳಿ, ಇನ್ ಕೇಸ್ SMVTಯಿಂದ ನಿಮಗೆ ಟಿಕೆಟ್ ಸಿಗ್ತಿಲ್ಲ ಅಂದರೆ ಚಿಕ್ಕಬಾಣಾವರದಿಂದ ಟಿಕೆಟ್ನ ಚೆಕ್ ಮಾಡೋದಂತೂ ಮರಿಬೇಡಿ. ಚಿಕ್ಕಬಾಣಾವರದಿಂದ ಬುಕ್ ಮಾಡ್ಕೊಂಡು SMVTಗೆ ಬೋರ್ಡಿಂಗ್ ಪಾಯಿಂಟ್ ನೀವು ಚೇಂಜ್ ಮಾಡಿಕೊಂಡ್ರೆ ಅಥವಾ ಚಿಕ್ಕಬಾಣಾವರಲ್ಲಿ ನೀವು ಬುಕ್ ಮಾಡ್ಕೊಂಡು SMVTಲಿ ಹತ್ಕೊಂಡ್ರೂ ಸಹ ಏನೂ ಪ್ರಾಬ್ಲಮ್ ಆಗೋದಿಲ್ಲ. ಚಿಕ್ಕಬಾಣಾವರ ಬಂದು ಚಿಕ್ಕಮಂಗ್ಳೂರು ಕೋಟಾನಲ್ಲಿ ಬರುತ್ತೆ. ಸೊ ಅಲ್ಲಿ ಟಿಕೆಟ್ ಸಿಗೋ ಚಾನ್ಸಸ್ ಸ್ವಲ್ಪ ಜಾಸ್ತಿ ಇರುತ್ತೆ. SMVTನಲ್ಲಿ ಇನ್ ಕೇಸ್ ನಿಮಗೆ ಸಿಗ್ತಿಲ್ಲ ಅಂದರೆ ಚಿಕ್ಕಬಾಣಾವರ ಆಪ್ಷನಾಗೆ ನೀವು ಕನ್ಸಿಡರ್ ಮಾಡ್ಕೋಬಹುದು. ಇನ್ನೊಂದು ತುಂಬ ಇಂಪಾರ್ಟೆಂಟ್ ಥಿಂಗು, ಚಿಕ್ಕಬಾಣಾವರದಿಂದ ನೀವು ಹತ್ಕೊತಿದ್ದೀರಾ ಅಂದರೆ ನಿಮಗೆ ಶುಕ್ರವಾರ ಟ್ರೈನ್ ಇರುತ್ತೆ. ಸೊ ಟಿಕೆಟು ಶುಕ್ರವಾರ ನೀವು ಚೆಕ್ ಮಾಡಬೇಕಾಗಿ ಬರುತ್ತೆ. ಅದೇ SMVTಯಿಂದ ನೀವು ಹತ್ಕೊತೀರಾ ಅಂದರೆ ಶನಿವಾರ ನೀವು ಟಿಕೆಟ್ನ ಚೆಕ್ ಮಾಡಬೇಕಾಗಿ ಬರುತ್ತೆ. ಯಾಕಂದರೆ SMVT ಮಧ್ಯರಾತ್ರಿ ಮೇಲೆ ಬರುತ್ತೆ. ಸೊ ನೆಕ್ಸ್ಟ್ ಡೇಗೆ ಬೀಳೋದ್ರಿಂದ ಶನಿವಾರಕ್ಕೆ ಬರುತ್ತೆ. ಓಕೆನಾ. ಸೊ ಟಿಕೆಟ್ ಅವೈಲಬಿಲಿಟಿಗೆ 1-on-2 ಅಂತ ನಾನು, ಇನ್ನು ಪಂಕ್ಚುಯಾಲಿಟಿ ನೀವೇ ನೋಡಿದ್ರೆ 35 ನಿಮಿಷ ಬಿಫೋರ್ ಟೈಮು. ಸೊ ಆರಾಮಾಗೆ ನಾನು ಅದಕ್ಕೆ 2-on-2 ಅಂತ ಕೊಡ್ತೀನಿ. ಫುಡ್ ಅವೈಲಬಿಲಿಟಿ ಬಗ್ಗೆ ಹೇಳಬೇಕಂದ್ರೆ ಸ್ಟೇಷನಲ್ಲಿ ನಿಮ್ಗೆ ಸಿಗುತ್ತೆ, ಚಿಕ್ಕಬಾಣಾವರನಲ್ಲೂ ಸಹ ಸಿಗುತ್ತೆ ಮತ್ತು ನಿಮಗೆ SMVTನಲ್ಲೂ ಸಹ ಸಿಗುತ್ತೆ. ಸೊ ಈಸಿಯಾಗೆ ಫುಡ್ ಅವೈಲಬಿಲಿಟಿ ಇರುತ್ತೆ ಅಂತ ಹೇಳ್ಬೋದು. ಟ್ರೈನ್ ಒಳಗಡೆನೂ ಸಹ ಮಾರಕ್ಕೆ ಬರ್ತಾರೆ, ಬಟ್ ರೆಕಮೆಂಡೆಡ್ ಅಲ್ಲ ಅಂತ ನಾನು ನಿಮಗೆ ಹೇಳ್ತೀನಿ. ಸೊ ಫುಡ್ಡಿಗೆ ಸಹ 2-on-2 ಅಂತ ನಾನು ಇದಕ್ಕೆ ಕೊಡ್ತೀನಿ. ಸೊ ಓವರಾಲಾಗಿ ಹೇಳಬೇಕಂದ್ರೆ 9/10 ಅಂತ ಈ ಜರ್ನಿಗೆ ನಾನು ಕೊಟ್ಟು ಕಂಕ್ಲೂಡ್ ಮಾಡ್ತಾಯಿದ್ದೀನಿ. ಸೊ ಇಷ್ಟ ಆಯಿತು ಅಂತ ಅಂದ್ಕೊತೀನಿ. ಸೊ ಪ್ರೆಸೆಂಟೇಷನ್ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡೋದಂತೂ ಮರಿಬೇಡಿ. ಕಂಟೆಂಟ್ ಇಷ್ಟ ಆಗಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಂತೂ ಮರಿಬೇಡಿ. ನಾನು ನಿಮ್ಮ ಸುಮಂತ್ ಸೈನಿಂಗ್ ಆಫ್. ತಿರುಪತಿಯಿಂದ ಹೊಸ ವಿಡಿಯೋದೊಂದಿಗೆ ಮುಂದಿನ ಭಾನುವಾರ ಸಂಜೆ 6 ಗಂಟೆಗೆ. ಅಲ್ಲಿವರೆಗೂ ಸರ್ವೇ ಜನ ಸುಖಿನೋ ಭವಂತು. ಜೈ ಹಿಂದ್, ಜೈ ಕರ್ನಾಟಕ.